but you will feel it in the future. God bless. You don't know that. God bless. God bless. You will not have war. Don't tell us what we're going to feel. We're trying to solve a problem. Don't tell us what we're going to feel. I'm not telling you. Because I'm you're in no answering position to questions. dictate that. That's Remember exactly what this. you're doing. You're in no position to dictate what we're going to feel. We're going to feel very You will good. feel influence. We're going to feel very I'm good and telling very you, strong. You will feel influence. You're right now not in a very good position. You've allowed yourself to be in a very bad position, and he happens to be right From about the it. very beginning of the war. You're not in a good position. You don't have the cards right now. With us, you start having I'm not playing cards. cards. Right now, you don't. We're You're playing serious, cards. Mr. President. You're I'm playing very cards. serious. You're gambling I'm the with the president lives of of war. millions of people. You think- You're gambling with World War III. What do you think You're about? gambling with What do you World think War III. And Me? what you're doing is very disrespectful to the country, this country. I'm That's with all back respect to to you. you. Far more than a lot of people said I'm very they respect. should have. Have you said thank you once? This A lot entire of meeting? times. No, in this Even entire today. meeting, have you said thank Even you? today. You went to Pennsylvania and campaigned for the opposition in October. Offer some words of appreciation for the United States of America and the president who's trying to save your country. ಏನು ಜೆಲೆನ್ಸ್ಕಿ ನಿಂಗೆ ತಲೆ ಇದೆಯೇನೋ ನಿಂಗೆ ಏನಾದರೂ ಲೈ ನಾನು ಹಿಂಗೆ ಮಾತಾಡ್ತೀನಿ. ಯುಕ್ರೇನ್ ಪ್ರೆಸಿಡೆಂಟು ನೀನು, ಅಲ್ಲಿ ವಾರ್ ನಡೀತಾ ಇದೆ, ಇಲ್ಲಿ ಹೋಗ್ಬಿಟ್ಟು ನೀನು ಇಲ್ಲಿ ಟ್ರಂಪ್ ಯುದ್ಧ ನಿಲ್ಸಕ್ಕೆ ನೋಡ್ತಾ ಇದ್ದಾನೆ. ಪಾರ್ಟಿ ಯುದ್ಧ ನಿಲ್ಸಕ್ಕೆ ನೋಡಿ ನಿನ್ಗೊಂದು ಡೀಲ್ ಮಾಡಿ ನಿನಗೆ ಮಿನರಲ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಡ ಅಂತ ಹೇಳಪ್ಪ, ನಿನ್ನ ಖನಿಜಗಳು ನಿನ್ನ ಹತ್ರ ಇರೋದನ್ನು ಬೇಡ ಅಂತ ಹೇಳು. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಪ್ರೆಸಿಡೆಂಟ್ ಬಂತು ಅವ್ರ ಮನೆ ಅವ್ರ ವೈಟ್ ಹೌಸ್ಗೆ ಹೋಗ್ಬಿಟ್ಟು ಅವ್ರ ಇದಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಅವ್ರ ಹತ್ರ ಜಗಳ ಆಡ್ತಾ ಇದ್ದೆ. ನಂಗೆ ತಲೆ ಇದೆಯಾ ನಿಂಗೆ ಏನಾದರೂ ನಿಂಗೆ? ಅಲ್ಲಿ ನೀನು ಏನಾದರೂ ನೀನು ಇರೋ ಪೊಸಿಷನ್ನಲ್ಲಿ ನೀನು ಮಾತಾಡೋಂಗೆ ಇಲ್ಲ. ಅದಕ್ಕೆ JD ವ್ಯಾನ್ಸ್ ಮಧ್ಯದಲ್ಲಿ ಬಂದಿದ್ದು ಮಾತಾಡೋದಕ್ಕೆ. ನಾವೇನೋ ಯುದ್ಧ ನಿಲ್ಲತ್ತೆ, ಈ ವಿಶ್ವ ಯುದ್ಧ ಆಗೋದಿಲ್ಲ, ಓಲಿ ಬಿಡಪ್ಪ, ಈ ಅಪ್ಪ ಒಬ್ಬ ಶಾಂತಿದೂತನಾಗಿ ಬಂದಿದ್ದಾನೆ ಟ್ರಂಪು, ಯುದ್ಧ ಎಲ್ಲ ನಿಲ್ಲಿಸ್ತಾನೆ ಅಂತ ನಾವು ಅನ್ಕೊತಾದ್ರೆ ಕಿತ್ತಾಡ್ತಾ ಇದೆಯಾ ಅಲ್ಲಿಗೆ ಹೋಗ್ಬಿಟ್ಟು. ನೀನು ಏನಕ್ಕೆ ಅಲ್ಲಿಗೆ ಹೋಗಿರೋದು? ನೀನು ವ್ಯವಹಾರ ಮಾಡೋಕ್ಕೆ ಹೋಗಿರೋದು. ನೀನು ಖನಿಜಗಳು ಅಲ್ಲ ಫ್ರಾನ್ಸ್ ಇಮಾನ್ಯುಯಲ್ ಮ್ಯಾಕ್ರಾನ್ ಬಂದು ಅವ್ರು ಬೇರೆ ಮಾತಾಡ್ಕೊಂಡು ಹೋಗಿ ಕಳಿಸ್ತೀನಿ ಜೆಲೆನ್ಸ್ಕಿನ ಬರಬೇಡ ಅಂತ ಹೇಳಿದ್ರು. ನೀನು ಏನಂದ್ರೆ ಅದೇ ಮಾತಾಡ್ತಾ ಇದೆಯಾ ಎಲ್ಲ ಕಡೆ ಅಂತ ಅಂದ್ಬಿಟ್ಟು. ಹೌದಪ್ಪ, ಇವರು ಕ್ಯಾಂಪೇನ್ ಟೈಮ್ನಲ್ಲಿ ಹೇಳ್ತಾಯಿದ್ರು ಡೊನಾಲ್ಡ್ ಟ್ರಂಪ್ ಅವರು, ನೀ ಸಿಕ್ಕಾಪಟ್ಟೆ ದೊಡ್ಡ ಸೇಲ್ಸ್ಮನ್, ನೀನು ಬಂದು ಬಿಲಿಯನ್ಸ್ ಆಫ್ ಡಾಲರ್ಸ್ ಅಮೆರಿಕನ್ ಟ್ಯಾಕ್ಸ್ ಮನಿ ದುಡ್ಡು ಎತ್ಕೊಂಡು ಹೋಗ್ತಾಯಿದ್ದೆ ಜೋ ಬೈಡನ್ ಹತ್ರ ಅಂತ ಹೇಳಿದರು. ಹೌದು, ಒಂದು ದೇಶದ ದುಡ್ಡು ಹೋಗ್ತಾಯಿದ್ರೆ ಆತ ಒಂದು ಬಿಸ್ನೆಸ್ ಮ್ಯಾನ್ ಹೆಂಗಲ್ಲಿ ಯೋಚನೆ ಮಾಡ್ತಾರೆ. ಆರ್ಥಿಕತೆ ಹಾಳಾಗಿ ಹೋಗ್ತಾಯಿದೆ ಅವ್ರ ದೇಶದ್ದು, ಅವ್ರು ಎತ್ತಿ ಮೇಲಿಡಬೇಕು. ಒಂದು ಟೈಮ್ನಲ್ಲಿ ಕಿಂಗ್ಸು ವರ್ಲ್ಡ್ ಅವರು, ಇವಾಗ ಅಮೌಂಟ್ಗಳಿಲ್ಲ ಅವ್ರಿಗೆ. ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಆ ಥರ ಸ್ಟ್ರಿಕ್ಟ್ ಮೆಷರ್ಸ್ ತೊಗೊಳ್ಳೇಬೇಕು ಅವರು. ನೀನು ಹೋಗ್ಬಿಟ್ಟು ನೀನು ಏನಕ್ಕೆ ಹೋಗಿರೋದಲ್ಲೇ? ನಿನ್ನ ಹತ್ರ ಸುಮಾರು ಒಂದು $10 to $12 trillion ಆಗುವಷ್ಟು ಖನಿಜಗಳು ನಿನ್ನ ದೇಶದಲ್ಲಿ ಇದೆ, ಸಂಪತ್ತಿದೆ. ಆಯಿತು, ನೀನು ಮೊನ್ನೆಲ್ಲ ಹೇಳಿದ್ಯಾ ನಾನು ಬೇಕಾದ್ರೆ ಕೆಳಗಿಳಿದು ಬಿಡ್ತೀನಿ, ನಾನು ನಿಲ್ಸಕ್ಕೆ ನೋಡ್ತಾ ಇದ್ದಾರೆ ಅಮೇರಿಕಾದವರು ಅದು ಇದು ಅಂತ. ನೀನಲ್ಲಿ ಹೋದಾಗ ಯಾವ ರೀತಿ ಈ ಥರ ನಾನು ಲೈಫಲ್ಲೇ ನಾನು ನೋಡಿಲ್ಲ. ಒಂದು ಡಿಪ್ಲೊಮ್ಯಾಟಿಕ್, ಒಂದು 2 ದೇಶದ ಮುಖ್ಯಸ್ಥರುಗಳು ಈ ಥರ ಆಡೋದು. ಸಿ ಮೆನಿ ವರ್ಲ್ಡ್ ಲೀಡರ್ಸ್, those who are ruling big countries, if they are interrupted they will get angry. ನಾವೇನೇ ಮನೆಯಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಯಾರನ್ನ ಮಧ್ಯದಲ್ಲಿ ಮಾತಾಡಿದ್ರೆ ನಮ್ಗೆ ಕೋಪ ಬರುತ್ತೆ. ಅದರಲ್ಲೂ ಟ್ರಂಪ್ ಗೆಟ್ಸ್ ವೆರಿ ಆ್ಯಂಗ್ರಿ ವೆನ್ ಈಸ್ ಇಂಟ್ರಪ್ಟೆಡ್. ನೀನು ಮಾತಾಡೋಕ್ಕೆ ಬಿಡ್ದಿರೋ ಮಧ್ಯದಲ್ಲಿ ಹಂಗೆ ಮಾತಾಡಿ ಕೊನೆಗೆ JD ವ್ಯಾನ್ಸ್ ಎಂಟ್ರಾಗಿ ವೈಸ್ ಪ್ರೆಸಿಡೆಂಟು ಅವ್ರು ಕೇಳಿದ್ದು, ನೀನು ಹೋಗ್ಬಿಟ್ಟು ಆಪೋಸಿಷನ್ ಇದಕ್ಕೆ ಕ್ಯಾಂಪೇನ್ ಎಲ್ಲ ಮಾಡಿದೆ ನೀನು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಬಂದಾಗ ಜೋ ಬೈಡನ್ ಅವ್ರಿಗೆ, ಇವತ್ತು ನಾವು ಬಂದಿದ್ದೀವಿ, ನಮ್ಮ ಮಾತನ್ನು ಕೇಳ್ತಾ ಇದೀಯ, ಒಂದ್ಸಲಿ ಥ್ಯಾಂಕ್ಸ್ ಅಂತ ಹೇಳಲಿಲ್ಲ ನೀನು, ನಾವಿಲ್ಲಿ ಕೂತ್ಕೊಂಡು ಇದು ಮಾಡ್ತಾಯಿದ್ದೀವಿ ಅಂತ. ಇವಾಗ ಮ್ಯಾಕ್ರಾನ್ ತಲೆ ತೆಗಿಸ್ಬೇಕು, ಇಮಾನ್ಯುಯಲ್ ಮ್ಯಾಕ್ರಾನ್. ಈಗ ಅವ್ರು ಬಂದು ನಿನಗೋಸ್ಕರ ಬಂದುಬಿಟ್ಟು ಅಮೇರಿಕಾಗೆ ಬಂದು ಟ್ರಂಪಿಗೆ ಒಪ್ಪಿಸಿ, ಇಲ್ಲ ಸರ್ ದಯವಿಟ್ಟು ಅವ್ರನ್ನ ಕಳಿಸ್ತೀನಿ ಜೆಲೆನ್ಸ್ಕಿನ, ನೀವು ಮಾತಾಡಿ ಯುದ್ಧ ನಿಲ್ಲಿಸಿ, ಅಲ್ಲೇನು ನಾವು ಸುಮಾರು ಖರ್ಚು ಮಾಡಿದ್ದೀವಿ. ಮೊನ್ನೆ ಅವರು ಇಂಟ್ರಪ್ಟ್ ಮಾಡಿದ್ರು ನಿನ್ನ ವಿಷಯಕ್ಕೆ. ಅವರಿಬ್ಬರ ಮಧ್ಯೆನೂ ಒಂದು ಇನ್ಸಿಡೆಂಟ್ ನಡೀತು ಮ್ಯಾಕ್ರಾನು ಮತ್ತು ಟ್ರಂಪ್ ಮಧ್ಯದಲ್ಲಿ. ಅವ್ರು ಹೇಳಿದ್ರು, ಸರಿ ಸರ್ ಅಮೌಂಟ್ಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ, ನಾವು ಖರ್ಚು ಮಾಡಿದ್ದೀವಿ, ಅವ್ರಿಗೊಂದು ಸೆಕ್ಯೂರಿಟಿ ಬೇಕು, ಅದನ್ನೇನಾದರೂ ಮಾಡಿ ಕೊಟ್ಬಿಟ್ಟು ನಮ್ಮ ದುಡ್ಡನ್ನು ನಾವು ತೊಗೊತೀವಿ, ನಿಮ್ದು ಎಷ್ಟು ಬಿಲಿಯನ್ಸ್ ಆಫ್ ಡಾಲರ್ಸ್ ನೀವು ಪೇಮೆಂಟ್ ಮಾಡಿದರೆ ಅದು ನೀವು ತೊಗೊಳ್ಳಿ, ಆ ಖನಿಜಗಳದ್ದು ಒಂದು ಡೀಲ್ ಮಾಡ್ಕೊಳ್ಳೋಣ, ಅದಾದಮೇಲೆ ಇವ್ರ ಹತ್ರನೂ ಮಾತಾಡಿ ಪುಟಿನ್ ಹತ್ರ ಮಾತಾಡಿ ಯುದ್ಧ ನಿಲ್ಲಿಸೋಣ, ಇದನ್ನು ಸಾಕು ಇಲ್ಲಿಗೆ ಮುಗಿಸೋಣ ಅಂತ ಹೇಳಿದ್ರು. ಎಲ್ಲ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ನೀನು ಹಿಂಗೆ ಮಾತಾಡೋದು. ಈ ಥರ ನಾನು ನೋಡಿಲ್ಲ ಗುರು, ಯಾರನ್ನ ಹೋಗ್ಬಿಟ್ಟು ಒಂದು ಪ್ರೆಸಿಡೆಂಟ್ ಒಂದು ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲೆಲ್ಲ ನಿನ್ನ ಮೋದಿ ಹತ್ರ ಬಂದ್ಬಿಟ್ಟು ಹಿಂಗೆ ಮಾತಾಡಿದ್ರೆ ಹೊಡೆದೇ ಕಳ್ಸೋದು ನಾವೆಲ್ಲ ಹೇಳ್ತಾಯಿದ್ದೀನಿ ನೋಡು. ಅಲ್ಲಿ ಅಮೆರಿಕಾದಲ್ಲಿ ಸುಮ್ಮನೆ ಬಿಡ್ತಾರೇನೋ. ನಿನಗೇನು ಡಿಪ್ಲೊಮ್ಯಾಸಿ ಬರುತ್ತಾ ನಿನಗೇನಾದರೂ ನಿನಗೆ? ಅದಕ್ಕೆ ನೀನು ಜೋಕರ್ ಆಗಿದ್ದವನು, ನೀನು ಜೋಕರಾಗಿ ಇರಬೇಕಾಯ್ತು, ನೀನು ಪ್ರೆಸಿಡೆಂಟ್ ಆಗಿದ್ದೆ ವೇಸ್ಟ್, ನೀನು ಕಮಿಡಿಯನ್ ಆಗಿದ್ದವನು. ಇಲ್ಲಿ ಎಲ್ಲರೂ ತಪ್ಪು ತಿಳಿಬಾರ್ದು, ಕಮಿಡಿಯನ್ ಆಗಿರೋರು ನಮ್ಮ ಸ್ಟೇಟಲ್ಲಿ ಒಬ್ಬರು ಚೀಫ್ ಮಿನಿಸ್ಟ್ರು ಆಗಿದ್ದಾರೆ ಪಂಜಾಬಲ್ಲಿ, ಭಗವಂತ್ ಮಾನ್.
ಅರ್ಥ ಆಯ್ತಾ? ಅವ್ರಿಗೇನು ತಲೆ ಇರಲ್ಲ ಅಂತಲ್ಲ, ಇರುತ್ತೆ. ಬಟ್ ನೀ ಈ ಥರ ಆಡ್ತಾರೆ, ನೀನು ನಿಜವಾಗ್ಲೂ ಕಮಿಡಿಯನ್ ಅಂತಲೇ ಅಂತಾರೆ, ಯಾರು ನಿನಗೆ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಇಸ್ ದಿಸ್ ದ ವೇ ಟು ಸ್ಪೀಕ್ ಟು ಎ ಪ್ರೆಸಿಡೆಂಟ್ ಆಫ್ ಎ ಕಂಟ್ರಿ? ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ಈ ಥರ ಮಾತಾಡೋದಲ್ಲ. ಪಕ್ಕದಲ್ಲಿ ವೈಸ್ ಪ್ರೆಸಿಡೆಂಟ್ ಬೇರೆ ಕೂತಿದ್ದಾರೆ, ಪ್ರೆಸಿಡೆಂಟು ಕೂತಿದ್ದಾರೆ, ಇವು ಮೇನ್ ಇಬ್ಬರು 2 ಪೀಪಲ್ ಆಫ್ ಅಮೇರಿಕಾ ಆರ್ ದೇರ್. ಇಸ್ ದಿಸ್ ದ ವೇ ಟು ಟಾಕ್? ನನಗೆ ಸಿಕ್ಕಾಬಟ್ಟೆ ಕೋಪ ಬಂತು ನೀನು ಮಾತಾಡಿದ್ದು ನೋಡಿ. ಏನು ನಿಂಗೆ ಡಿಪ್ಲೊಮೆಸಿ ಬರೋದಿಲ್ವಾ? ತಲೆ ಇದೆಯಾ ನಿನ್ಗೇನಾದರೂ? ನಿನಗೆ ಇವ್ರು ನಾಟ್ ಇನ್ ಎ ಪೊಸಿಷನ್ ಟು ಡಿಕ್ಟೇಟ್ ಅಂತ ಹೇಳ್ತಿದ್ದಾರಲ್ಲಿ. ನೀನು ಮಾತಾಡೋ ಪೊಸಿಷನಲ್ಲೇ ಇಲ್ಲ, ಡಿಕ್ಟೇಟ್ ಹಾಳಾಗೋದೆ. ನೀನು ಮಾತಾಡೋ ಪೊಸಿಷನಲ್ಲೇ ಇಲ್ಲ ನೀನು ಇವಾಗ. ಅಲ್ಲಿ ನಿನ್ನ ದೇಶನ ಅಂಥ ಪರಿಸ್ಥಿತಿಗೆ ಹೋಗಿದೆ ಇವಾಗ. ಅಲ್ಲಿ ಸರಿ ಮಾಡ್ಕೊಳ್ಳೋದನ್ನು ನೋಡ್ಕೋ, ಯುದ್ಧ ನಿಲ್ಸೋದನ್ನು ನೋಡ್ಬೇಕು ನೀನು. ಹೋಗಿ ಅವ್ರು ಹೊಡಿತಾ ಇರ್ತೀಯ, ಹೋಗಿ ಅವ್ರು ಪುಟಿನ್ಗೆ. ಆಯಪ್ಪ ಮೊನ್ನೆ 250 ಡ್ರೋನ್ ಬಿಟ್ಟ ನೀನು ಕ್ಯೂ ಮೇಲೆ, ಎಲ್ಲ ಲೈಟ್ಗಳು ಆಫ್ ಮಾಡ್ಕೊಂಡು ಕೂತಿದ್ದೀರಾ 2 ದಿನ. ಯುದ್ಧ ನಿಲ್ಲಿಸಿದ್ರೆ ಎಲ್ಲ ವರ್ಲ್ಡಲ್ಲೂ ಅಷ್ಟೇ, ಎಲ್ಲ ನಿಮ್ಮಿಂದ ಪ್ರಾಬ್ಲಮ್ಗಳಾಗಿದೆ. ಎಲ್ಲ ವೀಟು, ಬಾರ್ಲಿ, ಅದು ಇದು 26 ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ವರ್ಲ್ಡ್ ವೈಡ್. ದಿನ ಬ್ರೆಡ್ಡು ಬನ್ನು ತಿನ್ನೋರು, ಪರೋಟ, ನಾನು, ಕುಲ್ಚಾ, ನಮ್ಮ ನಾರ್ತ್ ಇಂಡಿಯಾದಲ್ಲಿ ಎಲ್ಲರಿಗೂ ವೀಟ್ ರೇಟ್ಗಳು ಜಾಸ್ತಿ ಆಗಿದೆ. ಎಲ್ಲ ಪ್ರಾಬ್ಲಮ್ ಆಗಿದೆ. ಸರಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೀನು ಈ ಥರ ನಾ ಮಾತಾಡೋದು. ಫಸ್ಟು ಡಿಪ್ಲೊಮೆಸಿ ಕಲ್ತ್ಕೊಂಡು ಆಮೇಲೆ ಬಾ ಅಮೇರಿಕಾಗೆ.